ಜನಿವಾರ ಏನು ಜನಿವಾರ? ಕೆಲವರಿಗೆ ತಳಬುಡ ಗೊತ್ತಿಲ್ಲ, ಅದರದ್ದು ಗೊತ್ತಿಲ್ಲದೆ ಇರುವಂಥವ್ರು ಆಡುವಂಥ ರೀತಿಗಳದು. ಅದಕ್ಕೋಸ್ಕರ ಈ ರೀತಿಯಾಗಿ ಆಡ್ತಾ ಇದ್ರು. ಅದೇ ಬೇರೆ ವಿಚಾರಗಳಾಗಿದ್ದಿದ್ರೆ ಏನಾಗಿರೋದು ಇವತ್ತು? ಅದೇ ಕಾಲೇಜಲ್ಲಿ ಹಾಕೊಂಡು ಬರಬೇಡಿ ಅಂತಂದಾಗ ಇಡೀ ಸಮುದಾಯವೇ ಭುಗಿಲೆದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಲಬೋ 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 ಅಂತ ಬಾಯಿ ಬಡ್ಕೊಂಡಿತ್ತಲ್ಲ ಅವಾಗ. ಯಾವುದಕ್ಕೆ? ಹಿಜಾಬ್ ವಿಚಾರದಲ್ಲಿ. ಸ್ಕೂಲ್ಗಳಲ್ಲಿ ಬೇಡ, ಕಾಲೇಜ್ಗಳಲ್ಲಿ ಬೇಡ ಅಂತಂದಾಗ ಇಲ್ಲಿ ಜನಿವಾರವನ್ನು ಕಟ್ ಮಾಡ್ತಾರಂತೆ. ತಗೊಂಡು ಹೋಗಿ ಎಕ್ಸಾಮನ್ನು ಬರೀಬೇಕಂತೆ. ಎಲ್ಲಿದೆ ಅದರಲ್ಲಿ ಕಾಪಿ ಇಟ್ಕೊಂಡು ಹೋಗೋಕ್ಕೆ? ಏನಿರುತ್ತೆ ಅದರಲ್ಲಿ ಕಾಣಿಸೋಕ್ಕೆ ನಿಮಗೆ? ಮತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ವಿವಾದವನ್ನು ಮಾಡಿಕೊಂಡಿದೆ. ಕಳೆದ ಬಾರಿ ಮಂಗಳಸೂತ್ರವನ್ನು ತೆಗೆದಿಟ್ಟು ಹೋಗಿ ಅಂತ ಹೇಳಿತ್ತು ಇದೇ ಪ್ರಾಧಿಕಾರದ ಹಣೆ ಬರಹ. ಅವಾಗಲೂ ಹಿಂಗೆ ವಿವಾದ ಆಗಿತ್ತು. ಏನೋ ಹೆಣ್ಮಕ್ಳು ಮಂಗಳಸೂತ್ರವನ್ನು ತೆಗೆದಿಡ್ಬೇಕಂತೆ, ಕಾಲುಂಗುರ ತೆಗೆದಿಟ್ಟು ಹೋಗ್ಬೇಕಂತೆ. ಈ ದೇಶದಲ್ಲಿರುವಂಥ ಈ ಸಂಸ್ಕೃತಿಯನ್ನು ಎಷ್ಟು ಹಾಳು ಮಾಡಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೋ ಕೆಲವೊಂದಿಷ್ಟು ಜನ ಗೊತ್ತಿಲ್ಲ. ಅದರ ಅರ್ಥನೇ ಗೊತ್ತಿಲ್ವಲ್ರಿ ನಿಮಗೆ? ಜನಿವಾರ ಯಾಕೆ ಹಾಕ್ಕೊಂಡಿರ್ತಾರೆ ಏನು ಅಂತ ಹೇಳಿ? ಏನಕ್ಕೆ ಅದು? 8 ವರ್ಷ 9 ವರ್ಷ ಆದ ನಂತರ ಮನಸ್ಸು ಚಂಚಲವಾಗಕ್ಕೆ ಶುರುವಾಗುತ್ತೆ. ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳು, ಕಡಿವಾಣಗಳು, ಒಂದಿಷ್ಟು ಬದ್ಧತೆ ಇರಬೇಕು, ಜೀವನದಲ್ಲಿ ಶಿಸ್ತಿರಬೇಕು, ನಡವಳಿಕೆಗಳಿರಬೇಕು, ವಿಧಿವಿಧಾನಗಳನ್ನು ಪಾಲನೆ ಮಾಡಬೇಕು, ಒಂದಿಷ್ಟು ಭಯ, ಭಕ್ತಿ, ವಿನಯತೆ ಎಲ್ಲವೂ ಕೂಡ ಬರಬೇಕು, ಒಂದು ದೈವ ಭಕ್ತಿ ಇರಬೇಕು. ಹಾಗಾಗಿ ಆ ಮನಸ್ಸು ಚಂಚಲ ಆಗೋದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ತಂದಿಡುವಂಥದ್ದೇ ಜನಿವಾರ. ಅರ್ಥ ಆಗದೇ ಇರುವಂಥವ್ರಿಗೆ ಏನು ಹೇಳೋಣ ಇದಕ್ಕೆ? ಬುದ್ಧಿ ಬೇಕಲ್ವಾ? ಬುದ್ಧಿ ಇಲ್ಲದವರೆಲ್ಲ ಅಲ್ಲಿ ಹೋಗ್ಬಿಟ್ಟು ಆ ಕೆಲಸವನ್ನು ಮಾಡ್ತಾರೆ. ಅವರೆಲ್ಲ ಪ್ರೊಫೆಸರ್ಸ್ಗಳಾಗಿದ್ದಾರೆ, ಅವರೆಲ್ಲ ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾರೆ. ಪಾಪ ಇಂಜಿನಿಯರ್ ಆಗಬೇಕು ಅಂತ ಕನಸನ್ನು ಇಟ್ಕೊಂಡಿದ್ರು. ಈಗ ಅವರಿಗೆ ಎಳ್ಳು ನೀರು ಬಿಡುವಂಥ ಪರಿಸ್ಥಿತಿ. ಮಸ್ಟ್ ಆ್ಯಂಡ್ ಶುಡ್ ಈ ಸರ್ಕಾರ ಈ ಎಕ್ಸಾಮನ್ನು ನಡೆಸಲೇಬೇಕು ಮತ್ತೊಮ್ಮೆ. ಯಾಕೆ ಅಂತಂದರೆ ಪಾಪ ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯ ಆಗಿದೆ. ಯಾಕೆ ಬರೀ ಜನಿವಾರ ಒಂದೇನಾ? ಬೇರೆ ಧರ್ಮದವರು ಹಾಕ್ಕೊಳ್ಳಲ್ವಾ? ಲಿಂಗಾಯತರಲ್ಲೂ ಇದೆ. ಯಾಕೆ ಅವರು ಲಿಂಗವನ್ನು ಕಟ್ಕೊಳ್ಳೋದಿಲ್ವಾ? ಹಾಕ್ಕೊಳ್ಳಲ್ವಾ? ಒಂದೊಂದೇ ಹೇಳ್ತಾ ಹೋಗ್ಲಾ? ಜೈನ ಸಮುದಾಯಗಳು ಹಾಕ್ಕೊಳ್ಳಲ್ವಾ? ಎಲ್ಲರದ್ದು ಚೆಕ್ ಮಾಡ್ತೀರಾ? ನಾಳೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಈ ಪರೀಕ್ಷಾ ಪ್ರಾಧಿಕಾರದವರು ಬೆತ್ತಲೆಯಾಗಿ ಎಕ್ಸಾಮ್ ಬರೀರಿ ಅಂದರೂ ತಪ್ಪೇನಿಲ್ಲ, ಆ ಮಟ್ಟಕ್ಕೆ ಹೋಗ್ಬೋದೇನವರು. ಏನೂ ಇರಬಾರ್ದು ಅಂಥೇಳಿ ನಿಮಗೆ ನಡ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇಂಥವುಗಳನ್ನು ಯಾಕ್ರಿ ಮಾಡ್ತೀರಾ ಕಚಡ ಕೆಲಸವನ್ನು? ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ಕನಿಷ್ಠ ಜ್ಞಾನ ಇಲ್ಲ. ನೀವು ಪೇಪರ್ಗಳನ್ನು ಲೀಕ್ ಮಾಡ್ಕೊಂಡು ಲಬೋ 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 ಅಂತ ಬೈಬಡ್ಕೊಂಡು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಅವ್ರು ನಡೆಸ್ಕೊಳ್ಳೋಂಥ ಸಂಪ್ರದಾಯದ ಜೊತೆಗೆ ಚಲಾಟ ಆಡ್ತಾ ಇದ್ದೀರಾ. ಎಮೋಷ್ನಲ್ ಆಗಿರುವಂಥ ಬ್ಲ್ಯಾಕ್ ಮೇಲನ್ನು ಮಾಡಿಕೊಂಡು ಮರುಪರೀಕ್ಷೆಯನ್ನು ನಡೆಸಬೇಕು ಅಂತ ಈಗ ಮನವಿ ಮಾಡ್ತಾ ಇದ್ದಾರೆ. ಈ ಸರ್ಕಾರ ನಡೆಸಲೇಬೇಕು. ಈ ಸರ್ಕಾರ ಏನಿದೆ ನಡೆಸಲೇಬೇಕು. ಬ್ರಾಹ್ಮಣ ಸಮುದಾಯವು ಕೂಡ ಕೇಳ್ತಾ ಇದೆ. ಇದು ಆ ಸಮುದಾಯ ಕೇಳ್ತಾ ಇರೋದಕ್ಕಲ್ಲ ನಾನು ಹೇಳ್ತಾ ಇರೋದು. ವಿದ್ಯಾರ್ಥಿಗಳ ಜೊತೆಗೆ ಆಡಿರುವಂಥ ಆಟ ಇದೆಯಲ್ಲ, ಆ ಪಾಲನೆ ಮಾಡ್ತಾ ಇರುವಂಥ ಸಂಪ್ರದಾಯಗಳವರು, ಅವುಗಳ ಜೊತೆಗೆ ಆಟ ಆಡಿದ್ದೀರಲ್ಲ ನೀವು, ಪಾಲನೆ ಮಾಡಬೇಕು ಈ ನಿಟ್ಟಿನಲ್ಲಿ. ಅವತ್ತು ಅದೇ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಅವತ್ತು ಮಾತ್ರ ಹಿಜಾಬ್ ವಿಚಾರದಲ್ಲಿ ಎಷ್ಟೆಷ್ಟು ನಾಯಕರುಗಳು ಬಂದು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ರಿ. ಎಲ್ಲೋದ್ರು ಅವರೆಲ್ಲ? ಏನು ಮಾತುಗಳಿದ್ವು ಅವತ್ತು. ಇವತ್ತು ಯಾಕೆ ಮಾತುಗಳು ಬರ್ತಾ ಇಲ್ಲ? ಅಲ್ಲಾದರೆ ತುಂಬ ಕಾಳಜಿ ಬಂದ್ಬಿಡುತ್ತೆ, ಇಲ್ಲಾದರೆ ಬರಲ್ಲ. ಯಾರ್ರೀ ನೀವೆಲ್ಲ? ನೀವೆಲ್ಲ ನಾಯಕರುಗಳು, ನೀವೆಲ್ಲ ಜನಪ್ರತಿನಿಧಿಗಳು, ನೀವೆಲ್ಲ ಸಮುದಾಯದ ಲೀಡರ್ಗಳು, ನೀವೆಲ್ಲ ಸಮಾಜವನ್ನು ಸುಧಾರಿಸೋರು. ಅಸಹ್ಯ ಆಗಬೇಕು ನಿಮಗೆಲ್ಲ. ನೋಡೋಣ ಸರ್ಕಾರ ಏನು ಮಾಡುತ್ತೆ ವಿಚಾರದಲ್ಲಿ. ಡೀಟೇಲ್ ವರದಿ ಇದೆ, ಫಸ್ಟು ನೋಡ್ಕೊಳ್ಳಿ. ಬಸವಣ್ಣನ ಕರ್ಮಭೂಮಿ ಏನು ಬೀದರ್ನಲ್ಲಿ ಈ ಒಂದು ಅವಮಾನೀಯ ಘಟನೆ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಜನಿವಾರ ಹಾಕಿದ್ದಾನೆ ಅನ್ನುವಂಥ ಕಾರಣಕ್ಕೆ ವಿದ್ಯಾರ್ಥಿಯನ್ನು CET ಎಕ್ಸಾಮ್ ಎಂಟ್ರೆನ್ಸ್ಗೆ ಏನು ಒಳಗಡೆ ಬಿಟ್ಟಿಲ್ಲ. ಹೀಗಾಗಿ ಒಂದು ರೀತಿಯ ಆಕ್ರೋಶಕ್ಕೆ ಕಾರಣ ಆಗ್ತಿರುವಂಥದ್ದು. ಒಂದು ರೀತಿಯ ಇಂಜಿನಿಯರ್ ಆಗಬೇಕಂತ ಕನಸು ಕಂಡಂಥ ವಿದ್ಯಾರ್ಥಿಯ ಜೀವನ ಇವತ್ತು ನುಚ್ಚು ನೂರಾಗಿರುವಂಥದ್ದು. ಹೀಗಾಗಿ ಅವ್ರ ಜೊತೆಗೆ ನಮ್ಮ ಜೊತೆಗೆ ಇದ್ದಾನೆ ಸುಚಿತ್ ಇರುತ್ತು. ಅವ್ನು ಕೇಳೋಣ ಯಾವ ರೀತಿ ಏನಾಗಿತ್ತು, ನಿನ್ನೆ ಅಲ್ಲಿ ಘಟನೆ ಯಾವ ರೀತಿ ಆಯಿತು ಅನ್ನೋದು. ನಿನ್ನೆ ಅಲ್ಲಿ ಹೋದಾಗ ಏನು ಒಳಗಡೆ ಯಾಕೆ ಬಿಡಲಿಲ್ಲ ಅವರು? ಏನಾಗಿತ್ತು ಅಲ್ಲಿ? ಏನಂದ್ರು ಪೊಲೀಸ್ ಸಿಬ್ಬಂದಿಗಳು ಬೇರೆ ಸಿಬ್ಬಂದಿಗಳಾಗಿರಲಿ? ಸರ್ ನಾನು 10ಕ್ಕೆ ಹಂಗೆ ಹೋದಾರಿ ಸರ್. ಅವ್ರು ಚೆಕ್ ಮಾಡಿದ್ರಿ, ಇದು ಜನಿವಾರ ಹಿಂಗೆ ನಾರ್ಮಲಿ ಕಾಣಿಸ್ತ್ರಿ ಅವರಿಗೆ. ಹಿಂಗೆ ಹೊರಗೆ ತೆಗ್ದು ಇದು ಕಟ್ ಮಾಡ್ಕೊಂಡು ಬಾ, ಹಾಗೆ ನಿಮಗೆ ಪೇಪರಿಗೆ ಅಲೋ ಮಾಡ್ತೇವೆ ಅಂತ ಅಂದ್ರಿ ಸರ್. ನಾನು ಅಂದಾರಿ ಸರ್ ಹಂಗೆ ಬ್ರಾಹ್ಮಿನ್ಸಲ್ಲಿ ತೆಗಿಲಿಕ್ಕೆ ಬರಲ್ಲ, ಜನಿವಾರ ಹಂಗೆ ಕಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅಂದಾರಿ ಸರ್. ಅವ್ರಂದ್ರೆ ನಮಗೆ ಅವೆಲ್ಲ ಗೊತ್ತಿಲ್ಲ, ನೀವು ಹೆಂಗನ ತೆಕ್ಕೊಂಡು ಬರ್ರಿ, ಕಟ್ ಮಾಡ್ಕೊಂಡು ಬರ್ರಿ, ಆಗಿ ಮ್ಯಾಕೆ ನಿಮ್ಗೆ ಅಲೋ ಮಾಡ್ತೇವೆ ಅಂತ ಅಂದಿರಿ ಸರ್ ಅವರು. ಒಂದು ಪೊಲೀಸ್ ಆಫೀಸರ್ ಎಷ್ಟು ಸುದಕ್ಕೆ ಅಂದ್ರಿ, ನೀವು
ಮ್ಯಾಲೆ ಹೋದ್ರಿ ಜನಿವಾರ ಹಾಕೊಂಡು ಮತ್ತು ನಿಮಗೆ ಇನ್ನು ಪೇಪರಲ್ಲಿ ಡಿಫಿಕಲ್ಟಿ ಬಂತು ಇನ್ನು ಬಿಡಿಸ್ಲಿಕ್ಕೆ ಆಗಲ್ದು ಇತ್ತು ನೀವು ಪ್ರೆಷರ್ನಾಗ ಇನ್ನು ಇದ್ರಲಿಂದ ಫಾಸಿನ ಹಾಕೊಂಡ್ರು ನಮ್ಮದು ಕಾಲೇಜ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ಅವೆಲ್ಲ ಹೇಳಿದ್ರಿ ಸರ್. ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾರಿ ನೀವು ಇದಕ್ಕೆ ಎಲ್ಲ ಚೆಕ್ ಮಾಡಿರಿ ಸರ್, ಇವು ನಾರ್ಮಲ್ ಹಿಂಗೆ ಚೆಕ್ ಮಾಡಿ ಆಮೇಲೆ ಬಿಡ್ರಿ, ನಾನು ರೆಡಿ ಇದ್ದೆ ಕಾರ್ಪೊರೇಷನ್ ಕಡೆ. ಜನಿವಾರ ಹಾಕೋಬರೋದೇನೆಲ್ಲ ಇದೆಯಾ? ಇಲ್ರಿ ಸರ್, ಹಾಲ್ ಟಿಕೆಟಲ್ಲಿ ಏನು ಮೆನ್ಷನ್ ಇಲ್ರಿ ಸರ್, ಜನಿವಾರ ಏನು ಹಾಕೊಂಡು ಬರಬಾರ್ದು ಅಂತ ಏನು ಮೆನ್ಷನ್ ಇಲ್ರಿ ಸರ್ ಅಂತ ನಾನು ಹೇಳ್ದೆ ಅವ್ರಿಗೆ. ಏನು ಇದು ಹಾಲ್ ಟಿಕೆಟಲ್ಲಿ ರೂಲ್ಸ್ ಏನಿಲ್ಲ ರೀ ಸರ್ ಅಂತಂದ. ಅವ್ರಿಗೆ ಏನೇನು ಕೇಳಿಲ್ಲ ಸರ್, ಎಷ್ಟು 45-50 ಮಿನಿಟ್ಸ್ ರಿಕ್ವೆಸ್ಟ್ ಮಾಡಿದ್ರಿ ಸರ್ ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ, ಅವ್ರು ಕೇಳಿಲ್ಲ ಸರ್. ಅಂದ್ರೆ ಏನಂದ್ರೆ ಈಗ ಟೋಟಲ್ ಒಂದೇ ಸರಿ ಈ ಥರ ಮಾಡ್ರೆ ಹೆಂಗೆ? ಮೊನ್ನೆ ಎಕ್ಸಾಮ್ ಬರ್ದಿರಿ. ಹಾಂ ಸರ್, ಫಿಸಿಕ್ಸ್ ಯಾಕೆ ಹಿಂಗೆ ಮಾಡಿದ್ರು? ಮೊನ್ನೆ ಏನಂತ ಬರ್ದೆ ಅಂತ ಹೇಳ್ಬೇಕಾಗಿತ್ತು ನೀವು. ಅದೇ ಕೇಳ್ದಾರಿ ಸರ್, ನೀವು ಹಿಂಗೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ ನಾನು ಬಂದಿದ್ದ ನೀವು ಬಿಟ್ಟಿರಿ ಸರ್, ನೀವು ಇದಕ್ಕೆ ಯಾಕೆ ಮಾಡಿರ್ತೀರಿ ಅಂತ ನಮಗೆ ಚೆಕ್ ಮಾಡಲಿಕ್ಕೆ ಆಗಿಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ. ಆಮೇಲೆ ಜನಿವಾರ ಅನ್ನುವಂಥದ್ದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿರೋದಲ್ಲ. ಹಿಂದೂ ಧರ್ಮದಲ್ಲಿರೋರು ಪ್ರತಿಯೊಬ್ಬರು ಕೂಡ ಜನಿವಾರವನ್ನು ಹಾಕಿಕೊಳ್ಳಬಹುದು, ಹಾಕ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಅವ್ರಿಗೆ ಮಾತ್ರ ಸೀಮಿತವಾಗಿರೋದಲ್ಲ ಅದು. ಆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡೋದಾದ್ರೆ ಹಾಕ್ಕೊಳ್ಬೋದು. ಏನಿದೆ ಅದರಲ್ಲಿ ವೈಜ್ಞಾನಿಕವಾಗಿರುವಂಥವು ಕೆಲವು ಕಾರಣಗಳಿದ್ದಾವೆ ಅದಕ್ಕೆ. ಅವುಗಳೇ ಅರ್ಥ ಆಗದೆ ಇರುವಂಥ ನೀವೆಲ್ಲ ಎಜುಕೇಟೆಡ್ಗಳಾಗಿ ಏನರೇ ಉಪಯೋಗ ನೀವೆಲ್ಲ ನೋಡಿ. ಅದರ ಒಟ್ಟಾರೆಯಾಗಿರುವಂಥ ರಿಪೋರ್ಟ್ ಇದೆ. ಜನಿವಾರ ಹಾಕಿದ್ದಕ್ಕೆ ಇದೆಂತಹ ಶಿಕ್ಷೆ? ಸಿಇಟಿ ಎಕ್ಸಾಮ್ಗೆ ನೋ ಎಂಟ್ರಿ. ಪರೀಕ್ಷಾ ಸಿಬ್ಬಂದಿಗಳ ವಿರುದ್ಧ ವ್ಯಾಪಕ ಆಕ್ರೋಶ. ಹೌದು, ಸಿಇಟಿ ಪರೀಕ್ಷೆಯಲ್ಲಿ ಮಹಾ ಪ್ರಮಾದವಾಗಿದೆ. ಜನಿವಾರ ಧರಿಸಿದ್ರು ಎಂಬ ಏಕೈಕ ಕಾರಣಕ್ಕೆ ಸಿಇಟಿ ಅಧಿಕಾರಿಗಳು ಪರೀಕ್ಷೆ ಬರೆಯಲು ಬಿಡದೆ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಶಿವಮೊಗ್ಗ, ಬೀದರ್, ಬೆಂಗಳೂರಿನ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರದ ಜಟಾಪಟಿ ನಡೆದಿದೆ. ಶಿವಮೊಗ್ಗದಲ್ಲಿ ಜನಿವಾರವನ್ನು ಕತ್ತರಿಸಿ ಅಭಿಜ್ಞ ಅನ್ನುವಂತಹ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟರೆ, ಬೀದರ್ನಲ್ಲಿ ಜನಿವಾರ ತೆಗೆಯದೇ ಇರೋದಕ್ಕೆ ಶುಚಿವೃತ್ ಅನ್ನುವಂತಹ ವಿದ್ಯಾರ್ಥಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಇದು ತೀವ್ರ ಟೀಕೆಗೂ ಕೂಡ ಗುರಿಯಾಗಿದೆ. ಜನಿವಾರ ಜಟಾಪಟಿ. ಕೇಸ್ ಫೈಲ್ ನಂಬರ್ 1, ಸ್ಥಳ ಬೀದರ್. ಪರೀಕ್ಷೆ ವಂಚಿತ ವಿದ್ಯಾರ್ಥಿ ಶುಚಿವೃತ್. ಬೀದರ್ನ ಚೌಬಾರ ನಿವಾಸಿ ಶುಚಿವೃತ್ ಈಗಾಗಲೇ 2 ಎಕ್ಸಾಮ್ ಮುಗಿಸಿದ್ದು ನಿನ್ನೆ ಗಣಿತ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದ. ಈ ವೇಳೆ ವಿದ್ಯಾರ್ಥಿಯನ್ನ ಪರೀಕ್ಷಾ ಹಾಲ್ಗೆ ಬಿಡದೆ ಸಿಬ್ಬಂದಿ ಕ್ಯಾತೆ ತೆಗೆದಿದ್ದಾರೆ. ಜನಿವಾರವನ್ನು ಬಿಚ್ಚು, ಇಲ್ಲದಿದ್ದರೆ ಕತ್ತರಿಸಿ ಒಳಗೆ ಬಾ ಅಂತ ಹೇಳಿದ್ದಾರೆ. ಇದಕ್ಕೆ ವಿದ್ಯಾರ್ಥಿ ಒಪ್ಪಿಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಪರೀಕ್ಷೆಗೆ ಅವಕಾಶ ಕೊಡಲಿಲ್ಲ. ಇದೆಂತಹ ನ್ಯಾಯ ಅಂಥೇಳಿ ವಿದ್ಯಾರ್ಥಿ ಪ್ರಶ್ನಿಸಿದಾಗ, ನೀನು ಒಳಗಡೆ ಹೋಗಿ ನೇಣು ಹಾಕ್ಕೊಂಡ್ರೆ ಏನು ಮಾಡೋದು ಅಂಥೇಳಿ ಉಡಾಫಿಯಾಗಿ ಮಾತನಾಡಿದ್ದಾರೆ. ಇದರಿಂದ ನೊಂದ ಶುಚಿವೃತ್ ಪರೀಕ್ಷೆ ಬರೆಯದೆ ಮನೆಗೆ ವಾಪಸ್ಸಾಗಿದ್ದಾನೆ. ಗಡಿ ಜಿಲ್ಲೆ ಬೀದರ್ನ ಒಂದು ಶುಚಿವೃತ್ತಿನ ವಿದ್ಯಾರ್ಥಿ ಇದ್ದಾನೆ. ಈಗ ಅವನ್ನೇ ಕೇಳೋಣ ಏನಾಗಿದೆ ಅನ್ನುವಂಥದ್ದು, ಅವತ್ತು ಏನಾಯಿತು ಅನ್ನೋದು. ಪ್ರಮುಖವಾಗಿ ಇವತ್ತು ಎಕ್ಸಾಮ್ ಸಿಇಟಿ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ವಿ. ಅವತ್ತು ಅಲ್ಲಿ ಏನಾಗಿದೆ, ನಿನ್ನೆ ಏನಾಯಿತು ಅಲ್ಲಿ ಹೋದಾಗ, ಗಣಿತ ಎಕ್ಸಾಮ್ ಬರೆಯಕ್ಕೆ ಹೋದಾಗ? ಸರ್, ಫಿಸಿಕ್ಸ್ ಕೆಮಿಸ್ಟ್ರಿ ಎಕ್ಸಾಮ್ ದಿವಸ ಏನು ಇದು ಮಾಡಿಲ್ರಿ ಸರ್. ಸುಮ್ಮನೆ ನಾರ್ಮಲ್ ಚೆಕ್ ಮಾಡಿದ್ರಿ, ಫಿಸಿಕ್ಸ್ ಕೆಮಿಸ್ಟ್ರಿ ಕೊಟ್ಟು ಬಂದಾರೆ, ಏನು ಪ್ರಾಬ್ಲಮ್ ಆಗಿಲ್ರಿ ಸರ್. ಮತ್ತು ಮ್ಯಾಥ್ಸ್ ನೆಕ್ಸ್ಟ್ ದಿನ ಮ್ಯಾಥ್ಸ್ 17 ತಾರೀಕು ಮ್ಯಾಥ್ಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಸರ್. 9:45 10 ಹಂಗೆ ಹೋಗಿದ್ದಾರೆ ಸರ್. ಅವ್ರು ಅಲೋ ಮಾಡಿಲ್ರಿ, ಚೆಕ್ ಮಾಡಿದ್ರು. ಇದು ಜನಿವಾರ ಹಿಂಗೆ ನೋಡಿ ಇದು ಕಟ್ ಮಾಡ್ಕೊಂಡು ಬಾ ಆಗಿಮ್ಯಾಕೆ ಅಲೋ ಅಂತಂದರು. ನಾನು ಫೋನ್ ಮಾಡ್ದೆ ಹೋಗಿ ಪಾಪ ಅವರಿಗೆ ಫೋನ್. ಅವ್ರು ಅಂದರು ಹಿಂಗೆ ತೆಗಿಲಿಕ್ಕೆ ಬರಲ್ಲ, ಹಿಂಗೆ ಪದ್ಧತಿ ಇಲ್ಲ ಅಂತಂದ್ರು ಅವರು. ನಾನು ಅದೇ ಹೋಗಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ದೆ, ಪೊಲೀಸ್ ಆಫೀಸರ್ ಅವ್ರಿಗೆ ಹೇಳ್ದೆ ರೀ. ಅವ್ರು ಅಂದರು ಏನು ನಮಗದು ಇಲ್ಲ, ಏನು ಕೊನೆಲ್ಲ ನೀನು ತೆಕ್ಕೊಂಡು ಬಾ, ನಾ ಅಲೋ ಮಾಡಲ್ಲ ಅಂತಂದ್ರು ರೀ. ನಾನು ಹಂಗೆ 45 ಮಿನಿಟ್ 10:45 ತನಕ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡಾರಿ ಅಷ್ಟು. ಅವ್ರು ಬಿಟ್ಟಿಲ್ರಿ. ಲಾಸ್ಟಿಗೆ ಕೇಳ್ದಾರಿ, ಸರ್ ನನ್ನ ಪೇಪರ್ ಹೋಗ್ತದೆ ಸರ್, ಹೆಂಗೆ ಮಾಡ್ಬೇಕು ಮತ್ತು ಪೇಪರ್ ಇದು ಅವ್ರು ಅಂದ್ರಿ ನೀವೇನ ಮಾಡಿರಿ, ನಮಗದ್ರ ಸಂಬಂಧ ಇಲ್ಲ, ತೆಕ್ಕೊಂಡು ಬರೀ, ಇಲ್ಲ ನಿಮ್ಮ ಬರೆದಿದ್ರೆ ಬರೀ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಅಂತಂದ್ರಿ. ಮತ್ತು ಅಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಇದ್ದರು ರೀ. ಮತ್ತು ಅವ್ರು ಅಂದ್ರಿ ಹಿಂಗೆ ನೀವು ಹೈಕೊಂಡು ಹೋಗ್ತೀರಿ ಮ್ಯಾಲೆ, ಇನ್ನು ಎಕ್ಸಾಮ್ ಏನು ಬರಲ್ದು ಇತ್ತು, ಏನು ಇದು ಮಾಡಿದ್ರೆ ನೀವು ಅಲ್ಲಿ ಏನು ಫಾಸ್ ಹಾಕೊಂಡ್ರು ನಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಕಾಲೇಜಿನ ಪೊಲೀಸ್ ಆಫೀಸರ್. ಹಂಗೆ ಇನ್ನು ಹಾಕೊಂಡ್ರು ನಮ್ದು ರೆಸ್ಪಾನ್ಸಿಬಿಲಿಟಿ ಒಳಗಡೆ ಮ್ಯಾಲೆ ಹೋಗಿ ಹಂಗಿನ್ನ ಇದು ನಮ್ದು ಕಾಲೇಜಿನ ರೆಸ್ಪಾನ್ಸಿಬಿಲಿಟಿ ಆಗ್ತದೆ, ಅದಕ್ಕೆ ನೀವು ಕಟ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರು ರೀ ಸರ್. ನಾನಂದ ನೀವು ಫುಲ್ ಇದಕ್ಕೆ ಚೆಕ್ ಮಾಡಿರಿ, ಹಂಗೆ ತೆಗಿಲಿಕ್ಕೆ ಬರಲ್ಲ, ಇದು ಚೆಕ್ ಮಾಡಿಬಿಡ್ರಿ, ನಾನು ರೆಡಿ ಇದ್ದೆ, ಬಟ್ ತೆಗಿಲಿಕ್ಕೆ ಬರಲ್ಲ ರೀ ಸರ್, ಟೈಮ್ ಆಗ್ತಾಯಿದೆ ನನಗೆ ಬಿಡ್ರಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್. 10:45 ತನಕ ಅವ್ರು ಬಿಟ್ಟೇ ಇಲ್ಲ. ಫುಲ್ ರಿಕ್ವೆಸ್ಟ್ ಮಾಡಿದ್ರಿ, ಫುಲ್ ರಿಕ್ವೆಸ್ಟ್ ಎಷ್ಟು ಮಾಡಿದ್ರಿ, ಅವ್ರು ಬಿಟ್ಟಿಲ್ರಿ. ಪರೀಕ್ಷಾ ಸಿಬ್ಬಂದಿಯ ವರ್ತನೆಗೆ ಪೋಷಕರು ಕೆಂಡ. ಮರುಪರೀಕ್ಷೆಗೆ ಅವಕಾಶ ನೀಡುವಂತೆ ಮನವಿ. ಮಗನಿಗೆ ಹೀಗಾಯ್ತಲ್ಲ ಅಂಥೇಳಿ ಶುಚಿವೃತ್ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಸಾಲ ಶೂಲ ಮಾಡಿಕೊಂಡು ಮಗನನ್ನ ಇಂಜಿನಿಯರ್ ಮಾಡುವ ಆಸೆಯನ್ನು ಇಟ್ಕೊಂಡು ಕೋಚಿಂಗ್ ಕೊಡಿಸ್ತಿದ್ರು. ಆದರೆ ಅಧಿಕಾರಿಗಳ ನಡೆಯಿಂದ ನಮ್ಮ ಮಗನ ಭವಿಷ್ಯ ಹಾಳಾಯಿತು. ಮತ್ತೆ ಮರುಪರೀಕ್ಷೆಗೆ ಅವಕಾಶ ಕಲ್ಪಿಸಬೇಕು ಅಂಥೇಳಿ ಪೋಷಕರು ಮನವಿ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಅಂಗಲಾಚಿದ್ದಾರೆ.
ಚೆಕ್ ಮಾಡೋದಿತ್ತು ಸರ್. ಅದ್ರಾಗ ಇದ್ರಾಗ ಚಿಟ್ಟಿ ಅದು ಇಟ್ಟರೆ ಚೆಕ್ ಮಾಡೋದಿತ್ತು ಸರ್. ಇದ್ರಾಗ ಏನಾರ ಇದ್ರು ಮೈಗೆ ಚೆಕ್ ಮಾಡ್ರಿ ಸರ್. ಅಂದಂತ ಹುಡುಗ ಅಂದರು ಸರ್. ನಮ್ದು ಒಂದೇ ಇದ್ದು ರೀ ಸರ್. ಹೆಂಗಾರ ಮಾಡ್ರಿ, ಗೌರ್ಮೆಂಟ್ ನಮಗೆ ನ್ಯಾಯ ಕೊಡ್ರಿ. ಅವಂದು ಹೋಗ್ಯದ ಪೇಪರ್ಗೆ ನಮಗೆ ಈಗ ಯಾರ ಇದ್ದವ್ರು ಯಾರು ನಮಗೆ ತಡೆ ಮಾಡ್ಯಾರ ಎಲ್ಲರೂ ಕಾಲೇಜ್ ಮ್ಯಾನೇಜ್ಮೆಂಟ್ದವ್ರ ಇವ್ನಿಗೆ 4 ವರ್ಷದ ಅಮೌಂಟ್ ಕೊಟ್ಟು ಯಾವ್ದಾರ ಕಾಮೆಂಟ್ ಕೇರ್ ಅದು ಇದ್ರಾಗ ಅಡ್ಮಿಷನ್ ಕೊಡಿಸ್ರಿ, ಇಲ್ದಾರ ಗೌರ್ಮೆಂಟರ ಫೀಸ್ ತುಂಬ್ರಿ ಅಡ್ಮಿಷನ್ ಕೊಡಿಸ್ರಿ ಸರ್. ಒಂದೇ ನ್ಯಾಯ ಸಿಗ್ಬೇಕು ಸರ್. ನಾವು ನನ್ನ ಜೀವನ ಒಂದು ಹೋಯ್ತೀರಿ ಸರ್, ಪೇಪರಿಗೆ ಹೋಯ್ತು. ಆಮೇಲೆ ಎಷ್ಟೊಂದಿನ ನಾನು ಈ 11:45 ಬರ್ರಿ ಕುಡ್ದು 10 ನಿಮಿಷ ಇದೆ ಸರ್. ಅವ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 10 ನಿಮಿಷ ಆಗ್ತದೆ. ಆಮೇಲೆ ಹೋಗೇನ್ರಿ, ಹೋದ್ರೂ ಪೇಪರ್ ಪ್ಯಾಕ್ ಆಗ್ಯಾವಪ್ಪ, ನಾವು ಕೊಡಲೇವು, ಮತ್ತೆ ನೆಕ್ಸ್ಟ್ ಪೇಪರ್ ಬಾಯೋ ಪೇಪರ್ ಕರ್ಸ್ಯಾರ ಸರ್. ನಾವು 1 ಇಯರ್ ಲಾಸ್ ಆಗಿದೆ ಹುಡುಗಂದು. ಇಷ್ಟೆಲ್ಲ ಸ್ಟಡಿ ಅದೆಲ್ಲ ಮಾಡಿ ಎಲ್ಲ ವೇಸ್ಟ್ ಆಗಿದೆ. ನಾವು ಹೈದರಾಬಾದ್ದಾಗ ಕೋಚಿಂಗ್ ಅದೆಲ್ಲ ಇಟ್ಟಿದ್ದೆವು, ಎಲ್ಲ ವೇಸ್ಟ್ ಆಗ್ಯದ. ಅವನು ಟೋಟಲ್ ಅಪ್ರಾಕ್ಸಿಮೇಟ್ಲಿ 1.5 ಲ್ಯಾಕ್ ಆಗ್ಯದ್ರಿ. ಅದೆಲ್ಲ ವೇಸ್ಟ್ ಆಗ್ತದೆ. ನಮ್ಮದು 1 ಇಯರ್ನು ವೇಸ್ಟ್ ಆಯ್ತು ಹುಡುಗಂದು. ನಮಗೆ ಜಸ್ಟಿಸ್ ಬೇಕು, ಏನು ಮಾಡ್ಬೇಕಂತ. ಅದು ಏನು ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಸರ್. ವಿ ವಾಂಟ್ ಜಸ್ಟಿಸ್ ಓನ್ಲಿ. ಅದು ಏನಕ್ಕೋಸ್ಕರ ಮಾಡ್ಯಾರ ಏನಿಲ್ಲ ಅದು ಅವ್ರಿಗೆ ಗೊತ್ತು. ಆದ್ರೆ ಬಟ್ ನಮ್ದು ಲಾಸ್ ಆಗಿದೆ, ಅದು ಅಷ್ಟೇ ನಮಗೆ. ಜನಿವಾರ ಜಟಾಪಟಿ, ಕೇಸ್ ಫೈಲ್ ನಂಬರ್ 2, ಸ್ಥಳ ಶಿವಮೊಗ್ಗ. ಜನಿವಾರ ತೆಗೆದ ವಿದ್ಯಾರ್ಥಿ ಅಭಿಜ್ಞ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯ ಘಟನೆಯಾಗಿದೆ. ಪರೀಕ್ಷಾ ಕೇಂದ್ರದ ಬಳಿ ವಿದ್ಯಾರ್ಥಿ ಅಭಿಜ್ಞ ಕೈಯಲ್ಲಿದ್ದಂತಹ ದಾರ ಹಾಗೂ ಗಾಯತ್ರಿ ದೀಕ್ಷೆ ಪಡೆದಂತಹ ಜನಿವಾರವನ್ನು ಅಧಿಕಾರಿಗಳು ತೆಗೆಸಿದ್ದಾರೆ. ಇದು ಗೊತ್ತಾಗ್ತಾ ಇದ್ದಂತೆ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಪೋಷಕರು ದೂರು ಕೊಟ್ಟಿದ್ದಾರೆ. ಈ ಘಟನೆಯನ್ನ ಜಿಲ್ಲೆಯ ಬ್ರಾಹ್ಮಣ ಮಹಾಸಭಾ ಖಂಡಿಸಿದ್ದು ತಕ್ಷಣವೇ ಇನ್ವೆಸ್ಟಿಗೇಷನ್ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದೆ. ನಿನ್ನೆ ನಮ್ಮ ತಂಗಿ ಮಗ ಅಭಿಜ್ಞ CET ಎಕ್ಸಾಮ್ಗೋಸ್ಕರ ಆದಿಚುಂಚನಗಿರಿ PU ಕಾಲೇಜಿಗೆ ಹೋಗಿದ್ದ. ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರು. ಇವನು ಟಿ ಶರ್ಟ್ ಪಕ್ಕದಲ್ಲಿ ಜನಿವಾರ ಕಂಡಿದೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಜನಿವಾರ ತೆಕ್ಕೊಂಡು ಬರ್ಬೇಕು ಅಂತ ಅವನಿಗೆ ಹೇಳ್ಯಾರೆ. ಅವನೇನ್ ಮಾಡಿದೆ, ಯಾವುದೇ ಕಾರಣ ನಾನು ಎಕ್ಸಾಮ್ ಬರೆದವರು ತಂದಲ್ಲಿ ನಾನು ಜನಿವಾರ ತೆಗಿಯಲ್ಲ ಅಂತ ಹೇಳಿಯಾನೆ. ಕೊನೆಗೆ ಸುಮಾರು ಹೊತ್ತು ಅವ್ನು ಹೊರಗಡೆ ನಿಲ್ಲಿಸ್ಯಾರೆ. ಇವನ್ ಎದುರುಗಡೆ ಉಳಿದ 2 ವಿದ್ಯಾರ್ಥಿಗಳದ್ದು ಜನಿವಾರ ತೆಗಿ ಹೇಳ್ಯಾರ, ಅವ್ರು ತೆಕ್ಕೊಂಡ್ ಬಂದಿಯಾರ ಅಲ್ಲಿ ಅಂತ ಅವ್ನು ಹೇಳ್ಯಾನೆ. ಆಮೇಲೆ 1/4 ಗಂಟೆ ಮೇಲೆ ಇವ್ ಎಕ್ಸಾಮ್ ಬರೆದಿರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ ಕರೆಸಿ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಗೆಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸ್ಯಾರ. ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಈ ರೀತಿ ಘಟನೆ ಹಾಕೊಳ್ಳೋ ಅವ್ರಿಗೆ ಸಹಜವಾಗಿ ಟೆನ್ಷನ್ ಆಗುತ್ತೆ. ಅದ್ರ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೀಳಂತ ಸಾಧ್ಯತೆ ಇದೆ. ಜನಿವಾರ ಬ್ರಾಹ್ಮಣ ಸಮಾಜದ ಅಥವಾ ಬೇರೆ ಯಾರು ಜನಿವಾರ ಸಂಪ್ರದಾಯ ಇದೆ ಆ ಸಮಾಜದ ಒಂದು ಶ್ರದ್ಧಾ ಬಿಂದು. ಅದು ಒಂದು ಜನಿವಾರ ಅಂದರೆ ಸುಮ್ಮನೆ ಅಂಗಡಿಲೋ ತೊಗೊಂಡು ಹಾಕುವಂಥದ್ದಲ್ಲ. ಅದು ಅದರದ್ದೇ ಆದ ಸಂಸ್ಕಾರ ಪದ್ಧತಿ ಇದೆ. ಅದಕ್ಕೆ ಉಪನಯನ ಮಾಡ್ತಾರೆ, ಅದಕ್ಕೆ ಗಾಯತ್ರಿ ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ. ದಿನನಿತ್ಯ ಅದರದ್ದು ಸಂಧ್ಯಾ ವಂದನೆ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದ್ರ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಬೆಳೆಸೋದ್ರ ಮೂಲಕ ಬ್ರಾಹ್ಮಣ್ಯವನ್ನು ಉಳಿಸೋವಂಥ ಒಂದು ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದು ಜನಿವಾರ. ಆ ಜನಿವಾರವನ್ನು ಕೈ ಹಾಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಬ್ರಾಹ್ಮಣ ಸಂಪ್ರದಾಯಕ್ಕೆ ಅವಮಾನ ಮಾಡಿದೆ ಅಂತ ಅತ್ಯಂತ ನೋವಿಂದ ಹೇಳಕ್ಕೆ ಬಯಸ್ತೀನಿ. ಜನಿವಾರ ಜಟಾಪಟಿ, ಕೇಸ್ ಫೈಲ್ ನಂಬರ್ 3, ಸ್ಥಳ ಬೆಂಗಳೂರು. ಜನಿವಾರ ತೆಗೆದ ವಿದ್ಯಾರ್ಥಿ. ಇನ್ನು ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲೂ ಕೂಡ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ದಾರೆ. ಆದರೆ ವಿದ್ಯಾರ್ಥಿಯ ಹೆಸರು ಬಹಿರಂಗಗೊಂಡಿಲ್ಲ. ವಿದ್ಯಾರ್ಥಿಯ ತಾಯಿ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹಾ ಮೇಡಮ್, ಏನಾಯ್ತು ನಿನ್ನೆ ಇನ್ಸಿಡೆಂಟ್ ಮೇಡಮ್? ಮಗಂದು CET ಎಕ್ಸಾಮ್ ಇತ್ತು. ಸೊ ಅಲ್ಲಿ ಸುಮಾರು ಜನ ಮಕ್ಕಳಿಗೆ ಜನಿವಾರ ಕಟ್ ಮಾಡ್ಲೇಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ರು. ತೆಗಿಲಿಲ್ಲ ಅಥವಾ ಕಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ನ ಎಕ್ಸಾಮ್ಗೆ ಬಿಡೋದಿಲ್ಲ ಅಂತ. ಸೊ ಅದೊಂಥರ ಹಿಂಸೆ ಅಲ್ವಾ ಮೇಡಮ್? ಅದೇನಾದ್ರು ಕೆಟ್ಟದಾದ್ರೆ ಮಾತ್ರ ತೆಗಿಯಕ್ಕಾಗೋದು. ಅದನ್ನ ತೆಗಿಲೇಬೇಕು ಮಾಡ್ಲೇಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅರ್ಥ ಆಗಿಲ್ಲ ನಂಗೆ. ಮೊದಲನೇ ದಿನ ಬಿಟ್ಟಿದ್ದಾರೆ, 2ನೇ ದಿನ ಕಂಪಲ್ಸರಿಯಾಗಿ ತೆಗ್ಸಿದ್ದಾರೆ. ಅದ್ರ ಹಿಂದೆ ಇರೋ ಕಾರಣ ಮಾತ್ರ ಬಿಟ್ಟಿಲ್ಲ, ಕಟ್ಟೆ ಮಾಡಿದಾರಾ? ಕಟ್ಟೆ ಮಾಡ್ಲೇಬೇಕು ಅಂತ, ಕಟ್ ಮಾಡ್ಲೇಬೇಕು ಅದನ್ನ ಅಂತ. ಹಿಜಾಬ್ಗೆ ಅವಕಾಶ ಕೊಡ್ತೀರಾ? ಜನಿವಾರ ಬೇಡ್ವಾ? ಸರ್ಕಾರಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಪ್ರಶ್ನೆ. ಗೊಂದಲ ಬಗೆಹರಿಸಿ ಸರ್ಕಾರಕ್ಕೆ ಸಿದ್ಧಗಂಗಾ ಶ್ರೀ ಮನವಿ. ಇನ್ನು ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ವಿದ್ಯಾರ್ಥಿಗೆ ಅವಕಾಶ ಕೊಡದೇ ಇರೋದಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಬಂದಾಗಿನಿಂದ ಇಂತಹ ಘಟನೆ ಮರುಕಳಿಸ್ತಾನೇ ಇದೆ. ಹಿಜಾಬ್ಗೆ ಅನುಮತಿ ಕೊಡ್ತಾರೆ, ಜನಿವಾರ ಬೇಡ್ವಾ? ಜಾತಿಗಳ ನಡುವೆ ವಿಷಬೀಜ ಬಿತ್ತುವ ಕೆಲಸ ಇದು ಅಂಥೇಳಿ ಟೀಕಿಸಿದ್ದಾರೆ. ಮತ್ತೊಂದು ಕಡೆ ಸಿದ್ಧಗಂಗಾ ಶ್ರೀಗಳು ಪ್ರತಿಕ್ರಿಯಿಸಿದ್ದು, CET ನಿಯಮವನ್ನು ಮೊದಲು ತಿಳಿದುಕೊಳ್ಳಬೇಕು. ಆಸ್ತಿಕರಾಗಿ ನಾಸ್ತಿಕರಾಗಿ ಬದುಕಲು ಸಂವಿಧಾನದಲ್ಲಿ ಅವಕಾಶ ಇದೆ. ಪರೀಕ್ಷಾ ಗೊಂದಲದ ನಿವಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಹಿಂದೂಪರ ಚಿಂತಕರು ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನು ಅನಿಸುತ್ತೆ ಈ ಥರದ ಪ್ರಕರಣ ನೋಡಿದಾಗ?
ನನಗೆ ನಿಮ್ಮನ್ನೇ ಕೇಳಬೇಕು, ನೋಡೋರನ್ನೇ ಕೇಳಬೇಕು, ಈಸ್ ಇಟ್ ನಾಟ್ ಶಾಕಿಂಗ್? ಪರೀಕ್ಷಾ ಕೇಂದ್ರದಲ್ಲಿ ನಾವು ಯಾಕೆ ಚೆಕ್ ಮಾಡುವಾಗ ತುಂಬ ಥರೋಲಿ ಚೆಕ್ ಮಾಡ್ತಾರೆ. ನಾನು ಎಕ್ಸಾಮ್ಗಳನ್ನು ಬರೆದಿರುವಂಥವನ್ನೇ. ಥರೋಲಿ ಚೆಕ್ ಮಾಡ್ತಾರೆ. ಉದ್ದದ ತೋಳಿನ ಶರ್ಟ್ ಹಾಕಿದರೆ ತೆಗೆದು ನೋಡ್ತಾರೆ, ಏನಾದರೂ ಬರ್ಕೊಂಡಿದ್ದಾರಾ ಮತ್ತೇನಾದರೂ ಮಾಡಿದಾರಾ ಅಂತ. ಸೊ ಇವೆಲ್ಲವೂ ನಡೆಯುತ್ತೆ. ಆದರೆ ಜನಿವಾರ ಹೇಗೆ ಕಾಪಿ ಹೊಡಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಏನು ಜನಿವಾರ ಬ್ಲೂಟೂತಲ್ಲಿ ಕನೆಕ್ಟ್ ಆಗಿರುತ್ತಾ, ಆ ಮೂಲಕ ಕಿವಿಗೆ ಹಾಕ್ಕೊಂಡು ಏನಾದರೂ ಕೇಳ್ಬೋದಾ, ಐ ವಂಡರ್. ಅಥವಾ ಜನಿವಾರ ಅಂತ ಇವರೇನಾದರೂ ಎಲೆಕ್ಟ್ರಾನಿಕ್ ವೈರ್ಗಳನ್ನು ಹಾಕ್ಕೊಂಡು ಬರ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರಾ? ನಂಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಇದು ಬೇಕಂತಲೇ ಕಮ್ಯುನಿಟಿಗಳ ನಡುವೆ ಘರ್ಷಣೆ ಉಂಟು ಮಾಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಪ್ರಯತ್ನ ಅಂತ ನನಗನ್ಸುತ್ತೆ. ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಆಗಾಗ ಈ ಥರದ ಅನವಶ್ಯಕವಾಗಿರುವಂಥ ಸಂಗತಿಗಳು ಬೇಕಾಗುತ್ತೆ. ನೀವು ಬುರ್ಕಾ ತೆಗಿಬಾರ್ದು, ಹಿಜಾಬ್ ತೆಗಿಬಾರ್ದು ಅಂತೆಲ್ಲ ರೂಲ್ ಮಾಡಿಕೊಂಡ್ರೆ ಅಲ್ಲಿ ಭಾಳ ಡೇಂಜರ್ ಇದೆ. ನೀವು ಅದು ಇರಬಹುದು ಅನ್ನುವಂಥ ಕಾನೂನು ತೊಗೊಂಡು ಬರ್ತೀರಾ. ಅಟ್ ದ ಸೇಮ್ ಟೈಮ್ ಈ ಜನಿವಾರವನ್ನು ಕಟ್ ಮಾಡಬೇಕು, ಕಟ್ ಮಾಡಿ ಒಳಗೆ ಕಳಿಸ್ಕೊಡ್ತೀರಾ ಅಂತೆಲ್ಲ ನಾನು ಕೇಳುವಾಗ ನಂಗೆ ಭಾಳ ಆಶ್ಚರ್ಯ ಅನ್ಸುತ್ತೆ. ಸಮ್ವೇರ್ ನೀವು ಹೇಳಿದಂತೆ ಮನಸ್ಸುಗಳು ತುಂಬ ಕರಪ್ಟ್ ಆಗಿಬಿಟ್ಟಿವೆ. ಎಲ್ಲ ಕ್ರೆಡಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತೀನಿ. ಅವರು ಜಾತಿಗಣತೆಯಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿ ಜಾತಿಗಾರ ಹೆಸರಲ್ಲಿ ಸುಂದರವಾಗಿರುವಂಥ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವಂಥ ಕರ್ನಾಟಕಕ್ಕೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಭಾಳ ದುರಂತಕಾರಿ ಇದು. ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು, ನಂಬಿ ಬದುಕ್ಬೋದು, ನಂಬದೇನೋ ಬದುಕ್ಬೋದು, ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಇದು ಆದ್ದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರೂ ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ CETಯಿಂದ ತೊಂದರೆ CET ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೇನೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮುಖ್ಯಮಂತ್ರಿಗಳಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪತ್ರ ಬರೆದಿದೆ. ವಿದ್ಯಾರ್ಥಿಗಳ ಜೊತೆಗೆ ಅಮಾನವೀಯವಾಗಿ ವರ್ತಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ CET ಅಧಿಕಾರಿಗಳು ಯಾರು ಇಂಥ ಒಂದು ಆಲೋಚನೆ ಮಾಡಿದ್ದಾರೆ ಅವರು ಯೋಚನೆ ಮಾಡಬೇಕು. ಹುಡುಗರಿಗೆ ಪರೀಕ್ಷೆ ಬರೀಲಿಕ್ಕೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದು ಬಿಟ್ಟು ಅಲ್ಲಿ ಹುಡುಗರಿಗೆ ಜನಿವಾರ ತೆಗಿ ಅಂತ ಹೇಳಿದ್ರೆ ಅವನಿಗೆ ಭಾಳನೇ ಅದು ಆಕ್ರೋಶ ಆಗುತ್ತೆ, ಅವನಿಗೆ ಆತ್ಮಗೌರವ ಚುಚ್ಚುತ್ತೆ, ಸ್ವಾಭಿಮಾನ ಚುಚ್ಚುತ್ತೆ. ಹಾಗಾಗಿ ಆ ಹುಡುಗನಿಗೆ ತೊಂದರೆ ಆಗಿರುತ್ತೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಹುಡುಗರಿಗೆ ಮಾನಸಿಕವಾಗಿ ಕುಗ್ಗಿಸೋವಂಥದ್ದು ಒಂದಾದರೆ, ಅಟ್ ದ ಸೇಮ್ ಟೈಮ್ ಸಮುದಾಯದ ಮೇಲೆ ಕೂಡ ನಡೀತಾ ಇರುವಂಥ ಒಂದು ಅವಮಾನದ ಕೆಲಸಗಳಿದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೆ ಇದರ ವಿಚಾರ ಆಗಲೇ ಗಮನಕ್ಕೆ ತೊಗೊಂಬಂದಿದ್ದೀವಿ. ವಿಶ್ವಕ್ಕೆ ಸಮಾನತೆಯ ಸಂದೇಶ ಸಾರಿದ ಬಸವಣ್ಣನವರ ಕರ್ಮಭೂಮಿಯಲ್ಲಿ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದೆ ದುರ್ವರ್ತನೆ ಮಾಡಿದ್ದು ದುರಂತವೇ ಸರಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲೇಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.